ಬ್ರೇಕ್ನ ನಂತರ ಮಹಾ ತೀರ್ಪು 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಂಧ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಒಡಿಸ್ಸಾ ಕೊನೆಯ ಕ್ಷಣದ ತನಕ ಬಿಜೆಪಿ ಮೈತ್ರಿ ಆಗತ್ತೆ ಅಂತಿದ್ದು, ಸೀಟ್ ಶೇರಿಂಗ್ ಬಂದಾಗ ಮೈತ್ರಿ ಮುರಿದು ಬಿತ್ತು. ಬರಬೇಕಾದವರು ಜೊತೆಗೆ ಬರಲಿಲ್ಲ ಅನ್ನುವ ಕಾರಣಕ್ಕೆ ಮೋದಿ ಏನು ಫೈಟ್ ಅನ್ನ ಕಡಿಮೆ ಮಾಡಲಿಲ್ಲ. ಅನಾರೋಗ್ಯದ ಅಸ್ತ್ರ ಬಳಸಿದ್ರು. ಮುಖ್ಯಮಂತ್ರಿಗಳ ಆರೋಗ್ಯ ಏಕಾಏಕಿ ಯಾಕೆ ಹದಗೆಡ್ತಾ ಇದೆ? ನಮ್ಮ ರಾಜ್ಯ ಸರ್ಕಾರ ಬಂದ ನಂತರ ತನಿಖೆ ಮಾಡಿಸ್ತೀವಿ ಅಂದ್ರು. ಗುರಿ ಏನಿತ್ತು? ಪಟ್ನಾಯಕ್ ಸಾಹೇಬರ ಉತ್ತರಾಧಿಕಾರಿ ಪಾಂಡ್ಯನ್ ಪಟ್ನಾಯಕರ ಆರೋಗ್ಯಕ್ಕೆ ಏನಾದ್ರು ಮಾಡ್ತಿರಬಹುದಾ ಅನ್ನುವ ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಪರಿಣಾಮ ಏನಾಗಿದೆ? ಲೋಕಸಭೆಯಲ್ಲಿ ಮತದಾರ ಬಿಜೆಪಿಯ ಪರವಾಗಿ ನಿಂತಿದ್ದಾನೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ವಿಧಾನಸಭೆ ಟಫ್ ಫೈಟ್ ಆಗ್ತಾ ಇದೆ. ವಿಧಾನಸಭೆಯಲ್ಲಿ ಸಂಖ್ಯೆಗಳನ್ನು ತೋರಿಸ್ತೀವಿ ಒಂದ್ಸಲ. ಯಾವ್ಯಾವ ಸರ್ವೆಗಳು ಏನೇನು ಹೇಳಿದಾವೆ ಒರಿಸ್ಸಾದ ವಿಷಯದಲ್ಲಿ. 147 ವಿಧಾನಸಭಾ ಕ್ಷೇತ್ರ ಬರ್ತವೆ. 74 ಪಡೆದಂಥವರು ಸರಳ ಬಹುಮತ ಪಡಿತಾರೆ. 74 ಮ್ಯಾಜಿಕ್ ನಂಬರ್. ಬೇರೆ ಬೇರೆ ಸರ್ವೆಗಳು ಬಂದಿದ್ದಾವೆ. ನಂದಿ ಘೋಷ್ ಟಿವಿ ಬಿಜೆಡಿ 117, ಬಿಜೆಪಿ 11, ಕಾಂಗ್ರೆಸ್ 3. 50-50 ಇರುವ ಕ್ಷೇತ್ರಗಳು 16 ಅಂತ ಹೇಳ್ತಾ ಇದೆ. 16. ಇನ್ನೊಮ್ಮೆ ಇಲ್ಲಿ ಬಿಜೆಡಿ ಅಧಿಕಾರಕ್ಕೆ ಬರುತ್ತೆ. ಲೋಕಲ್ ಸಂಸ್ಥೆಗಳು ಮಾಡಿರುವ ಸರ್ವೆಗಳನ್ನು ತೋರಿಸ್ತಾ ಇದ್ದೀವಿ. ಲೋಕಲ್ ಸಂಸ್ಥೆಗಳು ಪ್ರಗತಿವಾದಿ ಫೋರ್ಕಾಸ್ಟ್ ಅವ್ರು ಹೇಳ್ತಾರೆ ಬಿಜೆಡಿ 94, ಬಿಜೆಪಿ 41, ಕಾಂಗ್ರೆಸ್ 10, ಇತರೆ 2. ಸರಳ ಬಹುಮತ ಮತ್ತೆ ಬಿಜೆಡಿಗೆ ಅಂತ. ಆಕ್ಸಿಸ್ ಮೈ ಇಂಡಿಯಾದವರು ಎಕ್ಸಾಕ್ಟ್ಲಿ ಸೇಮ್ ನಂಬರ್ಗಳನ್ನು ಇಬ್ಬರಿಗೂ ಕೊಡ್ತಿದ್ದಾರೆ. ಇಂಡಿಯಾ ಟುಡೇ 62ರಿಂದ 80 ಬಿಜೆಡಿ, 62ರಿಂದ 80 ಬಿಜೆಪಿ, ಕಾಂಗ್ರೆಸ್ 5ರಿಂದ 8. ಕಳೆದ ಚುನಾವಣೆ 112 ಬಿಜೆಡಿ, 23 ಬಿಜೆಪಿ ಇತ್ತು, ಕಾಂಗ್ರೆಸ್ 9. 23 ಇದ್ದಂಥ ಬಿಜೆಪಿಯ ಸ್ಥಾನಗಳ ಜಾಸ್ತಿ ಆಗ್ತವೆ, 112 ಇದ್ದ ಬಿಜೆಡಿಯ ಸ್ಥಾನಗಳ ಕಡಿಮೆ ಆಗ್ತವೆ. ಆದರೆ ಸರಳ ಬಹುಮತ ಬರಬಹುದು ಅಂತ ಪೋಲ್ ಆಫ್ ಪೋಲ್ಸ್ ತೆಗೆದ್ರು ಕೂಡ ಅದೇ ಅನ್ನಿಸ್ತಾ ಇದೆ. ಸರಳ ಬಹುಮತ ಬರಬಹುದು. ಪ್ರಶಾಂತ್, ಭಾರತದ ಸಾಮಾನ್ಯ ಮತ ಇಲ್ಲ ವೋಟ್ ಶೇರ್ ಒಂದಿದೆ. ವೋಟ್ ಶೇರ್ ಎಷ್ಟಾಗುತ್ತೆ ಅಂತ. ಎಸ್, ವೋಟ್ ಶೇರ್ 42% ಬಿಜೆಪಿ, 42% ಬಿಜೆಡಿ, ಕಾಂಗ್ರೆಸ್ 12%, ಇತರೆ 4%. ಭಾರತದ ಕೆಲವು ರಾಜ್ಯಗಳಲ್ಲಿ ಅತ್ಯಂತ ಸಾಮಾನ್ಯ ಮತದಾರ ಎಸ್ ಆತ ಎಷ್ಟು ಪ್ರಬುದ್ಧ ಇರ್ತಾನೆ ಅಂತಂದರೆ ಒಂದೇ ಬಾರಿ ಮತಗಟ್ಟೆಗೆ ಹೋಗ್ತಾನೆ. ಅಕ್ಕಪಕ್ಕದಲ್ಲಿ ಇರ್ತಾರೆ. ಒಂದು ವಿಧಾನಸಭೆದು ಇರುತ್ತೆ, ಒಂದು ಲೋಕಸಭೆದು ಇರುತ್ತೆ. ಆತ ವಿಧಾನಸಭೆಗೆ ಬೇರೆ ಪ್ರಿಫರೆನ್ಸ್ ತೋರಿಸ್ತಾನೆ, ಲೋಕಸಭೆಗೆ ಬೇರೆ ಪ್ರಿಫರೆನ್ಸ್. ಇದಕ್ಕೆ ಚುನಾವಣಾ ಭಾಷೆಯಲ್ಲಿ ಸ್ಪ್ಲಿಟ್ ವೋಟಿಂಗ್ ಅಂತ ಕರೀತಾರೆ. ಕರ್ನಾಟಕದ ಮತದಾರ ಕೂಡ 99, 2004ರಲ್ಲಿ ಆ ಸ್ಪ್ಲಿಟ್ ವೋಟಿಂಗನ್ನು ತೋರಿಸಿದ್ದ ಹೇಗಿರುತ್ತೆ ಅಂತಕ್ಕಂಥದ್ದು. ನೀವು 5 ವರ್ಷದ ಹಿಂದೆ ಚುನಾವಣೆ ನಡೆದಾಗ 19ರ ಲೋಕಸಭೆಯ ಜೊತೆ ವಿಧಾನಸಭೆ ನಡೆದಿತ್ತು. ಆ ಸ್ಪ್ಲಿಟ್ ವೋಟಿಂಗ್ನ ಪ್ರಮಾಣ 7% ಇತ್ತು. ಅಂದರೆ ವಿಧಾನಸಭೆಯಲ್ಲಿ ಬಿ ಜೆ ಪಿ 32% ತೆಗೆದುಕೊಂಡ್ರೆ ಲೋಕಸಭೆಯಲ್ಲಿ 39% ತೆಗೆದುಕೊಂಡಿತ್ತು. ಹೀಗಾಗಿ ಒಡಿಸ್ಸಾದಲ್ಲಿ ಬಿ ಜೆ ಪಿ 8 ತೆಗೆದುಕೊಂಡ್ರೆ ಬಿ ಜೆ ಡಿ 12 ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು. ವಿಧಾನಸಭೆಯಲ್ಲಿ ಸ್ವೀಪ್ ಮಾಡಿತ್ತು. ಲೋಕಸಭೆಯಲ್ಲಿ 43 ತೆಗೆದುಕೊಂಡ್ರೆ ವಿಧಾನಸಭೆಯಲ್ಲಿ ಅದು 43 + 7 50%ವರೆಗೆ ಬಿ ಜೆ ಡಿ ಹೋಗಿತ್ತು. ಈ ಬಾರಿ ಎಕ್ಸಿಟ್ ಪೋಲ್ಸ್ಗಳು ಏನು ಹೇಳ್ತವೆ ಅಂತಂದರೆ ವಿಧಾನಸಭೆಯಲ್ಲಿ 42% ತೆಗೆದುಕೊಳ್ಳುತ್ತೆ. ಆಕ್ಸಿಸ್ ಮೈ ಇಂಡಿಯಾ, ನಾನು ಈಗ ವೋಟ್ ಶೇರ್ ತೋರಿಸಿ, ಇನ್ನೊಂದ್ಸಲ ನಾವು ವೋಟ್ ಶೇರನ್ನು ಸ್ಕ್ರೀನ್ ಮೇಲೆ ತೋರಿಸಿದ್ರೆ ವೋಟ್ ಶೇರ್ ಬರಲಿ ಇನ್ನೊಂದ್ಸಲ. 42% ತೆಗೆದುಕೊಳ್ಳುತ್ತೆ. ಹೀಗಾಗಿ
ನಿಮಗೆ ಸೀಟ್ಗಳು ಸೇಮ್ ಅಂತ ಆಕ್ಸಸ್ ಇಂಡಿಯಾ ತೋರಿಸ್ತಾ ಇದೆ. ಎಸ್, ಸೇಮ್ ಇರೋಲ್ಲ ಇದು. ಕೊನೆಗೆ 50% ಸೀಟಲ್ಲಿ 1,000, 1,500, 2,000ರಿಂದ ಎಷ್ಟು ಯಾವ ಪಾರ್ಟಿ ಹೆಚ್ಚು ಸೀಟ್ ಗೆಲ್ಲುತ್ತೆ ಅದು ತೆಗೆದುಕೊಂಡು ಮುಂದಕ್ಕೆ ಹೋಗುತ್ತೆ. ಅದರ್ವೈಸ್ ಇನ್ನೊಂದು ಸಾಧ್ಯತೆ ಇರೋದು ಕಾಂಗ್ರೆಸ್ ಒಂದು 10 ಸೀಟ್ ತೆಗೆದುಕೊಂಡ್ರೆ ಹಂಗೆ ಅಸೆಂಬ್ಲಿನೂ ಹೇಳಕ್ ಬರಲ್ಲ ಅದೇನಾಗುತ್ತೆ ಅಂತ. ಈಗ 62ರಿಂದ 80, 62ರಿಂದ 80 ಕೊಟ್ಟಿದ್ದಾರಲ್ಲ. ಈಗ BJD ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿ 80ಕ್ಕೆ ಬಂದು BJP ವರ್ಸ್ಟ್ ಪರ್ಫಾರ್ಮೆನ್ಸ್ ಆಗಿ 62 ಆಗ್ಬೋದು. ಅಂದರೆ 50-50 ಇರುವ ಕ್ಷೇತ್ರಗಳಲ್ಲೆಲ್ಲ BJD ಮುನ್ನಡೆಯಾಗಿ ಸಾಧ್ಯತೆ ಇದೆ. ವೈಸ್ ವರ್ಷನೂ ಆಗ್ಬೋದು, ಅದೇ ಸಾಧ್ಯತೆ ಕೂಡ ಇರುತ್ತೆ. ಯಾವ ಪಾರ್ಟಿಗೆ ಈ 50-50 ಫೈಟ್ನಲ್ಲಿ ಸೀಟ್ ಜಾಸ್ತಿ ತೆಗೆಯೋ ಸಾಮರ್ಥ್ಯ ಇರುತ್ತೆ ಅದು ತೆಗೆದುಕೊಂಡು 80ಕ್ಕೆ ಹೋಗುತ್ತೆ. ಇನ್ನೊಂದು 60-55ವರೆಗೂ ಬರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಬಟ್ ಲೋಕಲ್ ಪೋಲ್ಸ್ಗಳನ್ನು ಗಮನಿಸಿದಾಗ ವಿಧಾನಸಭಾ ಚುನಾವಣೆಯಲ್ಲಿ ಆ ಸಾಮರ್ಥ್ಯ BJDಗೆ ಜಾಸ್ತಿ ಇದೆ. ಆದರೆ ನೀವು ಇದೇ ವೋಟ್ ಶೇರನ್ನು ಲೋಕಸಭೆಗೆ ತೆಗೆದುಕೊಳ್ಳಿ. BJD ಇಸ್ ಅಟ್ 32%. ಇದನ್ನೇ BJP ವಿಲ್ ಬಿ ಟೇಕಿಂಗ್ 50%. ಆಕ್ಸಿಸ್ ಮೈ ಇಂಡಿಯಾ ಹೇಳುವ ಪ್ರಕಾರ ಸ್ಪ್ಲಿಟ್ ವೋಟಿಂಗ್ನ ಪ್ರಮಾಣ ಎಷ್ಟಿರುತ್ತೆ ಅನ್ನೋದರ ಲೆಕ್ಕಾಚಾರ ಸಿಗ್ತಾ ಇದೆ ಅಲ್ಲಿ. ಕಳೆದ ಬಾರಿ 7% ಇದ್ರೆ ಈ ಬಾರಿ ಅದು ಹೆಚ್ಚು ಕಡಿಮೆ 8-9%. ಒಂದ್ಸಲ ಲೋಕಸಭೆಯಲ್ಲಿ ಒರಿಸ್ಸಾದ ಎಕ್ಸಿಟ್ ಪೋಲ್ಗಳು ಏನೇನು ಹೇಳ್ತಿದ್ದಾವೆ ನೋಡೋಣ. 18ರಿಂದ 20 BJP ಅಂತ ಹೇಳ್ತಾ ಇದೆ ಆಕ್ಸಿಸ್ ಮೈ ಇಂಡಿಯಾ. ಇದೇ ಆಕ್ಸಿಸ್ ಮೈ ಇಂಡಿಯಾ 18ರಿಂದ 20 ಇರೋದೇ 21 ಲೋಕಸಭಾ ಕ್ಷೇತ್ರ. ಇಲ್ಲಿ ಸಿ ವೋಟರ್ 17ರಿಂದ 19 BJP ಅಂತಿದೆ. ETG ಟೈಮ್ಸ್ ನಾವು 13 BJP, ಮ್ಯಾಟ್ರಿಸ್ ರಿಪಬ್ಲಿಕ್ 9ರಿಂದ 12 BJP, ಚಾಣಕ್ಯ ನ್ಯೂಸ್ 24 13ರಿಂದ 19 BJP ಅಂತ ಹೇಳ್ತಾ ಇದೆ. 13ರಿಂದ 19. ಇನ್ ಎನಿ ಕೇಸ್ BJP ವಿಲ್ ಬಿ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಅಂದರೆ ವಿಧಾನಸಭೆಯಲ್ಲಿ BJD ಗೆದ್ದು ಅಧಿಕಾರಕ್ಕೆ ಬರುವ ಸಾಧ್ಯತೆಗಳಿದೆ. ಆದರೆ ಲೋಕಸಭಾ ಸಂಖ್ಯೆಗಳಲ್ಲಿ BJP ನಂಬರ್ 1 ಇರುತ್ತೆ. ಲೋಕಸಭೆ ಅಂದರೆ ಮೋದಿ ಪಾಪ್ಯುಲಾರಿಟಿ ಒಡಿಸ್ಸಾದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಜಾಸ್ತಿ ಇದೆ. ಅಂದರೆ ನೀವು ನೋಡಿ, ಮೋದಿಯ ಪಾಪ್ಯುಲಾರಿಟಿ ನೀವು ಕರ್ನಾಟಕದ ಅಥವಾ ಬೇರೆ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ನೋಡಿಕೊಂಡು ಓಟ್ ಹಾಕೋರು 12% ಇದ್ದರೆ, ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಓಟ್ ಹಾಕೋದವ್ರು 32% ಇರ್ತಾರೆ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಸ್ಪ್ಲಿಟ್ ವೋಟಿಂಗ್ ಓನ್ಲಿ. ಕರೆಕ್ಟ್. ನಿಮ್ಮ ಪ್ರಯಾರಿಟಿ ಏನು ಯಾವ ಚುನಾವಣೆಯಲ್ಲಿ ಅಂತಕ್ಕಂಥದ್ದು. ಹೀಗಾಗಿ ಲೋಕಸಭೆಯಲ್ಲಿ BJPಗೆ ಜಾಸ್ತಿ ಲಾಭ. ಅಂದರೆ ಮತದಾರನ ಮ್ಯಾಚುರಿಟಿ ಅಂದರೆ ಯಾರಿಗೆ ಓಟ್ ಹಾಕ್ತಾರೆ ಅನ್ನುವುದರ ಹೊಗಳಿಕೆ ಅಲ್ಲ, ವ್ಯತ್ಯಾಸ ಅರ್ಥ ಆಗುತ್ತೆ ಅಂತ. ವ್ಯತ್ಯಾಸ ಅರ್ಥ ಮಾಡಿಕೊಳ್ತಾರೆ. ಈಗ ದೆಹಲಿ ವಿಧಾನಸಭಾ ಚುನಾವಣೆ ಬಂದರೆ ಆಮ್ ಆದ್ಮಿ ಪಾರ್ಟಿ ಕ್ಲೀನ್ ಸ್ವೀಪ್. ಲೋಕಸಭೆಯಲ್ಲಿ ಒಂದು ಗೆಲ್ಲೋದಕ್ಕಾಗತ್ತೆ. ಈಗ ನೋಡಿ, ಕರ್ನಾಟಕದಲ್ಲಿ 84-85ರಲ್ಲಿ ಏನಾಯಿತು? 84ರಲ್ಲಿ ಇಂದಿರಾ ಗಾಂಧಿ ಹತ್ಯೆಯ ನಂತರ ಕಾಂಗ್ರೆಸ್ ಸ್ವೀಪ್ ಮಾಡ್ತಿಲ್ಲ. ರಾಮಕೃಷ್ಣ ಹೆಗಡೆ ಅವ್ರಿಗೆ ಅನ್ನಿಸ್ತು ನನ್ನ ಮ್ಯಾಂಡೇಟ್ ಹೋಯಿತು ಅಂತ 85ರಲ್ಲಿ ಅವ್ರು ಚುನಾವಣೆಗೆ ಹೋದರು. ಅಪರೂಪದ ವಿದ್ಯಮಾನ ಅದು, ಈಗೆಲ್ಲ ನೋಡಕ್ಕೆ ಸಿಗಲ್ಲ ಹಂಗೆ. ಅದು ಜನತಾದಳ ಸ್ವೀಪ್. ಆಗ ಜನತಾ ಪಾರ್ಟಿ ಇತ್ತು, ಜನತಾ ಪಾರ್ಟಿ ಸ್ವೀಪ್ ಮಾಡ್ತಾರೆ. ಎಷ್ಟು 150ಕ್ಕೂ 135 140 ಸ್ಥಾನಗಳನ್ನು ರಾಮಕೃಷ್ಣ ಹೆಗಡೆ ಪಡೆದುಕೊಂಡು. ನಿಮಗೆ ಇತ್ತೀಚೆಗೆ ನೋಡಿ, ಕರ್ನಾಟಕದ ಎಲ್ಲ ಚುನಾವಣೆ 1 ವರ್ಷದ ಅಂತರದಲ್ಲಿ ನಡೆದಾಗ ಆ ಸ್ಪ್ಲಿಟ್ ವೋಟಿಂಗ್ ನಿಮ್ಗೆ ಆದರೆ ಒಂದು ಮತಗಟ್ಟೆ ಇರಲ್ಲ 1 ವರ್ಷದ ಅಂತರದಲ್ಲಿ. 13ರಲ್ಲಿ ಕರ್ನಾಟಕ ವೋಟ್ ಹಾಕಿದ ಸ್ಥಿತಿ, 14ರಲ್ಲಿ ಬೇರೆ ಇತ್ತು, 18, 19ರಲ್ಲಿ ಬೇರೆ ಇತ್ತು, 23, ಈಗ 24ರಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಾವು ನೋಡಬೇಕು. ಎಕ್ಸಿಟ್ ಪೋಲ್ಸ್ಗಳು ಹೇಳ್ತವೆ 23 ಮತ್ತು 24ಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ ವೋಟಿಂಗ್ ಪ್ಯಾಟರ್ನಲ್ಲಿ ಅಂತಕ್ಕಂಥದ್ದನ್ನು. ಬಟ್ ಒಡಿಸ್ಸಾದಂಥ ರಾಜ್ಯದಲ್ಲಿ ಇದು ಬಾರಿ ಕಂಡು ಬರ್ತಾ ಇದೆ. BJPಗೆ ನನಗನ್ಸುತ್ತೆ ಏನೊಂದು ಟ್ಯಾಲಿ, NDA ಟ್ಯಾಲಿ ತೋರಿಸ್ತಾ ಇದೆ. BJP 320ವರೆಗೆ ತೋರಿಸ್ತಾ ಇದೆ. ಅದರಲ್ಲಿ ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ವಿಲ್ ಬಿ ಕ್ರೂಷಿಯಲ್. ಒಡಿಸ್ಸಾ, ವೆಸ್ಟ್ ಬೆಂಗಾಲ್ನಲ್ಲಿ ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಎಕ್ಸಿಟ್ ಪೋಲ್ಗಳು ತೋರಿಸಿದಷ್ಟು ಸಂಖ್ಯೆಗಳು ಬರದೆ ಹೋದರೆ ಅಂತಿಮ ಟ್ಯಾಲಿ ಅಲ್ಲ. ನಿಮಗೆ ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಕರ್ನಾಟಕ 3 ರಾಜ್ಯಗಳಲ್ಲಿ -8 ಇದ್ರೆ ದಟ್ಸ್ -24. ಎಸ್, ನಾನೊಂದು ಹಿಂಗೆ -8 ಅಂತ ಹೇಳ್ತಿದ್ದೀನಿ. ನೀವು ಆ ಈಗಿನ ತೋರಿಸಿರುವ ಟ್ಯಾಲಿಗಿಂತ ಕಡಿಮೆ ಇದ್ದರೆ ನಿಮ್ಗೆ ಬೇರೆ ಕಡೆ ಎಲ್ಲೂ ಭರ್ಪಾಯಿ ಆಗಲ್ಲ. ತಮಿಳ್ನಾಡಿನಲ್ಲಿ 1 ಸೀಟ್ ಬಂದರೆ ಭಾಳ ದೊಡ್ಡದು. ಕೇರಳದಲ್ಲಿ ಬರುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ. ಕೇರಳದ ಪತ್ರಕರ್ತರನ್ನು ಕೇಳಿದ್ರೆ 1 ಸೀಟ್ ಬರಲ್ಲ ಅಂತ ಹೇಳ್ತಾರೆ. ತಮಿಳ್ನಾಡಿನಲ್ಲಿ 1 ಬರ್ಬೋದು, PMK 1 ಗೆಲ್ಬೋದು, 1-2 ಗೆಲ್ಬೋದು ಅಂತಾರೆ. ಕೇರಳದಲ್ಲಿ ಗೆಲ್ಲಲ್ಲ ಅಂತಾರೆ. ಹಾಗಾಗಿ ಒಂದು ವೇಳೆ ಉತ್ತರ ಭಾರತದ ಆ್ಯಂಟಿ ಇನ್ಕಂಬನ್ಸಿಯಿಂದ ಆಗ್ತಾ ಇರತಕ್ಕಂಥ ಹೊಡೆತವನ್ನು ಭರ್ಪಾಯಿ ಮಾಡ್ಕೊಳ್ಬೇಕಿದ್ರೆ
ತೆಲಂಗಾಣ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ವಿಲ್ ಬಿ ವೆರಿ ಪೂರ್ವ ಮತ್ತು ದಕ್ಷಿಣ. ಪೂರ್ವ ಮತ್ತು ದಕ್ಷಿಣ. ಎಸ್, ಬನ್ನಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.